ತಾಯಿ ನರನಾಡಿಗೆ ನೀನಾದಿ ಸ್ಫೂರ್ತಿ ಬಿಂದು ಸಿಂಹಕ್ಕೆ ಅಖಾಡದಲ್ಲಿ ಬಲಕ್ಕೂ ಬರ್ತೈತಿ ಎಡಕ್ಕೂ ಬರುತ್ತೆ ಬಟ್ ಮನ್ಸಿಗೆ ಬಂದಲ್ಲಿ ಬರುತ್ತೆ ಅದಕ್ಕೆ ಕರುಣೆ ದಯೆ ನಿನ್ನ ಸಂಸ್ಕಾರವು ನಿನ್ನ ಅಣ್ಣ ಯಾವ ನಿಮ್ದು? ಬೆಳ್ಳಿಗಾವಿ ಶಿಕಾರಿಪುರ ತಾಲೂಕು. ಹೋರಿ ಎಲ್ಲಿಂದ ತಗೊಂಬಂದ್ರಿ ಇದನ್ನ? ಸೊರಬದ ಹತ್ರ ಕೆರೆಕೊಪ್ಪದ ಹತ್ರ ಕುಳುಗ ಎಂಬ ಊರಲ್ಲಿ 2015ರಲ್ಲಿ 2 ವರ್ಷದ ಕರ ಇತ್ತು, ಅವಾಗ ತಗೊಂಡ್ಬಂದಿರೋದು. ಬೆಳ್ಳಿಗಾವಿ ವಿಷ್ಣುವರ್ಧನ ಅಂತ ಹೇಳಿ ಇವಾಗ ಹಬ್ಬ ಮಾಡ್ತಾ ಇದ್ದೀವಿ. ಕಂಟಿನ್ಯೂ 4 ವರ್ಷ ಆಯ್ತು ಈಗ ಹಬ್ಬ ಮಾಡಕತ್. ನಾವು ರಾಜ್ಯ ಮಟ್ಟದ ಹಬ್ಬ ಎಲ್ಲ ಮಾಡಿದ್ದೇವೆ. ಅಣ್ಣ ಎಷ್ಟು ಹಬ್ಬಕ್ಕೆ ಹಾಕಿರಿ ಹೋರಿನೀಗ? ಇವಾಗ ಒಂದು 15ರಿಂದ 20 ಹಬ್ಬ ಮಾಡೇವಿ. ಎಲ್ಲ ದೊಡ್ಡ ದೊಡ್ಡ ಹಬ್ಬ ಮಾಡಿದ್ದೇವೆ. ಫಾಸ್ಟ್ ಇದೆ ಹೋರಿ. ಅಖಾಡದಲ್ಲಿ ಬಲಕ್ಕೂ ಬರ್ತೈತಿ ಎಡಕ್ಕೂ ಬರುತ್ತೆ ಬಟ್ ಮನ್ಸಿಗೆ ಬಂದಲ್ಲಿ ಬರುತ್ತೆ ಅದಕ್ಕೆ. ಹೊರಗಡೆ ಸ್ವಲ್ಪ ಕಾಡಿಸುತ್ತೆ ಸಿಗಕ್ಕೆ. ಓನರ್ ಇದ್ರೆ ಹೇಳ್ದಂಗೆ ಕೇಳುತ್ತೆ, ಆಯಲ್ಲ. ಓನರ್ ಇಲ್ಲ ಅಂದ್ರೆ ಸ್ವಲ್ಪ ಕಾಡಿಸುತ್ತೆ ಹೊರಗೆ. ಹೊಕ್ಕಿ ಹಾಕಿ ಹಿಡಿತೀವಿ ಎಲ್ಲ ಹುಡುಗರು ಸೇರ್ಕೊಂಡು. ಚಂದು ಅವರ ಹಿಡಿಬೇಕು ಹೋರಿನಿದ್ನ? ಚಂದು ಬಿಡೋದು ಚಂದನೇ ಬಿಡ್ಬೇಕು. ಹಿಡಿಬೇಕು ಅಂದ್ರೆ ಯಾರಾದ್ರೂ ಹಿಡಿತಾರ ಕೊಕ್ಕಿ ಹಾಕಿದ್ಮೇಲೆ. ಸ್ವಲ್ಪ ಕಾಡ್ಸುತ್ತೆ ಹಿಡಿಬೇಕಾರೆ, ಅದ್ ಬಿಟ್ರೆ ಮತ್ತೇನ್ ಪ್ರಾಬ್ಲಮ್ ಇಲ್ಲ. ಕೊಕ್ಕಿ ಹಾಕಿ ಹಿಡಿತೀವಿ ಹೊರಗೆ. ಅವ್ನ್ ಬಂದ್ಮೇಲೆ ಅವ್ನ್ ಹಿಡ್ಕೊಂಡು ಕಟ್ತಾನೆ ಅಷ್ಟೇ. ಇದನ್ನ ತಗೊಂಬಂದ್ಮೇಲೆ ಆಕಳ ತಗೊಂಬಂದ್ವಿ. ಆಕಳ ತಂದಾದ್ಮೇಲೆ ಅದಕ್ಕೆ ಕ್ರಾಸ್ ಮಾಡಿದಂತ ಹೊರಿಕಲ್ಗಳಿವು ಎಲ್ಲವೂ ಚೆನ್ನಾಗಿದಾವೆ. ಈ ಕರ ಕೂಡ ಅದಕ್ಕೆ ಕ್ರಾಸ್ ಮಾಡಿರೋದು 1 ವರ್ಷ. ಹಬ್ಬಕ್ಕಿಂತ ಬಿಟ್ಟಿಲ್ಲ. ನೆಕ್ಸ್ಟ್ ಇನ್ನೊಂದ್ 2 ವರ್ಷ ಮೇಯಿಸಿ ಟ್ರೈ ಮಾಡ್ತೀವಿ. ಇದು ಅದೇ ಊರಿಗೆ ಕ್ರಾಸ್ ಮಾಡಿರೋಂಥ ಕರ. 2 ವರ್ಷದ ಕರ ಇದು. ಹಬ್ಬಕ್ಕೆ ಎಲ್ಲೂ ಬಿಟ್ಟಿಲ್ಲ, ಕಾಡಿದೆ. ನೆಕ್ಸ್ಟ್ ಟ್ರೈ ಮಾಡಿ ನೋಡ್ಬೇಕು ಅಂತ ಮಾಡಿದ್ದೇವೆ ಹಬ್ಬದಲ್ಲಿ ಬಿಟ್ಟು. ಇನ್ನು ಎಲ್ಲಿಂದ ತಗೊಂಬಂದಿರಿ ನೀವು? ಇದು ತಡಸ್ನಳ್ಳಿ ತಡಸ್ನಳ್ಳಿ ಮಹೇಶ್ ಅವರು ಹೊಲೆಗಾರ, ಅವ್ರ ಮನೆಯಿಂದ ಬಂದಿರೋದು. ಅದೇ ಹೋದ ವರ್ಷ ಹಬ್ಬ ಮಾಡಕ್ ಹೋಗಿ ಕಾಲು ಅದುವಾಗಿ ಆರಾಮಿದ್ದಿಲ್ಲ. ಅದಕ್ಕೆ ನಾನು ತಗೊಂಡು ರೆಡಿ ಮಾಡಿ ಮುಂದಕ್ಕೆ ಹಬ್ಬ ಮಾಡೋಣ ಅಂತ ತಗೊಂಡಿರೋದು. ಅಂದ್ರೆ ಈಗ ಹುಷಾರಾದ್ಮೇಲೆ ನೆಕ್ಸ್ಟ್ ಇದನ್ನ ಹಬ್ಬಕ್ಕೆ ಹಾಕ್ತೀರಿ ನೀವು? ಹಾಕ್ತೀವಿ. ಅದೇ ಊರಿಗೆ ಹಾಕ್ಬೇಕು ಅಂತ ನನ್ನ ಮನಸ್ಸಿಗೆ ಆಸೆ. ಅಲ್ಲೇ ಹಾಕ್ತೀವಿ. ಸರಿ, ರೆಡಿ ಮಾಡಿ I can't lose another life.